ನಮಸ್ಕಾರ ರೀ. ನಮ್ಮ ಇದರ ಮಂದಿ ಹೇಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹಾಸ್ಪಿಟಲ್ ಹೋಗೋತೀವಿ ರೀ. ಇವತ್ತು ಮನೆಗೆ ಹೋಗೋದದ, ಬೀದರ್ಗೆ ಹೋಗೋದದ. ನಮ್ಮ ಅಂಟಿ ಬಂದಾರ್ರಿ, ಮತ್ತು ನಮ್ಮ ಅಂಟಿ ಮಗ ಈಗ ರೀ. ಇವ್ರು ನಮ್ಮ ಆಂಟಿ ಅಂದ್ರೆ ನಮ್ಮ ಮೌಶಿ ರೀ. ನಮ್ಮ ಮಮ್ಮಿ ನಮ್ಮ ಮೌಶಿ ಇಬ್ಬರು ಸೇಮ್ ಅರಲ್ಲ ರೀ ನೋಡ್ಲಕ್ಕ. ಸೊ ಇವಾಗ ಹಾಸ್ಪಿಟಲ್ ಹೋಗೋತೀವಿ ರೀ. ಡೈರೆಕ್ಟ್ ಆಟೋ ಹಾಸ್ಪಿಟಲ್ ಥರನೇ ಮಾಡಿದ್ದೀವಿ. ಸೊ ಇವಾಗ ಹಾಸ್ಪಿಟಲ್ ಬಂದು ಇಲ್ಲೇ ಒಂದು 2 ಅವರ್ಸ್ ಕುಂತೀವಿ ರೀ. ಕುಂತ ಮೇಲೆ ಮತ್ತು ಟೈಮ್ ಆಗ್ಯದ, ದೀಡ್ ಆಗ್ಯದ ಅಂತಂದು ಮತ್ತು ರೆಡಿಯಾಗಿ ನಡೆದೀವಿ ರೀ. ನಮ್ಮ ತಮ್ಮಂದೂ ಮನೆಗೆ ಹೋದ್ಮೇಲೆ ಯಾರಿಲ್ಲ, ಮತ್ತು ಇಲ್ಲೇ ಊಟ ಮಾಡಿ ಹೋಗಮ್ಮಿ ಅಂದನು. ಸೊ ಹಾಗಾಗಿ ನಮ್ಮ ತಮ್ಮ ಮತ್ತು ಇನ್ನೊಬ್ಬ ಇಬ್ಬರು ತಮ್ಮದಿರು ನಾನು ಮೂವರು ಕಲ್ತೀವಿ ಊಟ ಮಾಡೋಕ್ಕೆ. ಖಾನಾವಳಿ ನಿನ್ನೆ ಊಟ ಮಾಡಿದ್ದೀವಲ್ಲ, ಅಲ್ಲೇ ಹೋಗಿದ್ದೀವಿ ರೀ. ಊಟ ಮಾತ್ರ ಚೆನ್ನಾಗಿತ್ತು ರೀ. ಟೇಸ್ಟ್ ಭೀ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ನೀವು ಏನಾದರೂ ಉಮರ್ಗಾಗೆ ಬಂದರೆ ಈ ಹೋಟೆಲ್ಗೆ ಬರ್ರಿ, ವಿಸಿಟ್ ಮಾಡಿರಿ, ಚೆನ್ನಾಗದ. ಟೇಸ್ಟ್ ಅಂತೂ ಸೂಪರ್ ಅದ ರೀ. ಎಲ್ಲ ರೊಟ್ಟಿನೂ ಕೊಡ್ತಾರೆ, ಚಪಾತಿನೂ ಕೊಡ್ತಾರೆ. ಚೆನ್ನಾಗಿರ್ತಾವೆ ರೀ. 3 ಪಲ್ಯ ಕೊಡ್ತಾರೆ ನೋಡಿರಿ. ನಿಮಗೂ ರೆಫರೆನ್ಸ್ಗೆ ಇರಲಿ, ನಿಮಗೂ ಗೊತ್ತಾಗಲಿ ಅಂತ ಒಂದು ಫೋಟೋ ಹಾಕಿದ್ದೀನಿ ನೋಡಿರಿ. ಅಭಿಷೇಕ್ ಹೋಟಲು. ಇವಾಗ ಸಂಡೇ ಅದಲ್ಲ ರೀ, ಸಂಡೇ ಸಂತೆ ಇರ್ತದ ಕಂಪಲ್ಸರಿ. ಸೊ ನಂಬಲ್ಲೆಲ್ಲ ಮಂತ್ಲಿ ತಂದು ಇಟ್ಕೊತೀವಲ್ಲ, ಇವರೆಲ್ಲ ವೀಕ್ಲಿ ಸಂತೆನೇ ಮಾಡ್ತಾರೆ ರೀ. ಸೊ ಚೆನ್ನಾಗಿರ್ತದೆ ರೀ. ಇನ್ನು ಸಂತೆ ಅಷ್ಟು ಅಲ್ಲಿ ಒಳಗಡೆ ಇರ್ತದೆ ರೀ. ಇದು ಬಸ್ ಸ್ಟ್ಯಾಂಡ್ ರೋಡಲ್ಲ, ಸೊ ಅಷ್ಟೇನಿಲ್ಲ ಈ ಕಡೆ. ನಾವು ಇಲ್ಲಿ ಚೈಲ್ಡ್ಹುಡ್ ಇದ್ದಾಗ ಭಾಳ ಮೆಮೊರೀಸ್ ಅವ ರೀ. ನಮ್ಮ ಇದು ಭಾಳ ಅಂದ್ರೆ ಭಾಳ ಮೆಮೊರೀಸ್ ಅವ. ಇಲ್ಲಿ ಬಂದ್ರೆ ಒಂದು ಏನೋ ಒಂಥರ ಭಾಳ ಚಂದ ಅನ್ನಿಸ್ತದೆ. ಇದು ಬಸ್ ಸ್ಟ್ಯಾಂಡ್ನ ಸಣ್ಣಕ್ಕಿದ್ದಾಗ ನೋಡ್ತಿದ್ದೆ ರೀ. ಅದೇ ಬಸ್ ಸ್ಟ್ಯಾಂಡ್ ಅದು, ಏನು ಇಂಪ್ರೂವ್ಮೆಂಟ್ ಇಲ್ಲ, ಹಾಗೆ ಅದ, ಏನೂ ಚೇಂಜಸ್ ಇಲ್ಲ ನೋಡ್ರಿ. ಬಸ್ ಬಂತು, ಸೊ ಡೈರೆಕ್ಟ್ ಬಸ್ ಬಂದು ಸಿಕ್ಕಿದ್ರಿ ನಂಗೆ ಬೀದರ್ಕು. ಸೊ ಹಂಗಾಗಿ ಬೀದರ್ ಬಸ್ ಸಿಕ್ಕಿತ್ತು. ಮತ್ತು ಹಂಗೆ ಕುಂತ ಅವನು ಹುಮ್ನಾಬಾದ್ಗೆ ಇಳ್ದ ರೀ. ಇನ್ನು ನೋಡ್ದೆ ರೀ, ಇವತ್ತು ಖಂಡ್ರೆ ಸರ್ ಬರ್ತಾ ಇದ್ದಾರಂತ್ರಿ ಬೀದರ್ಗೆ. ಸೊ ಮತ್ತು ಅದಕ್ಕೆ ನಾ ಭೀ ಜರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಸರಿಗೆ ನೋಡೋಕೆ ಹೋಗಮೋ ಅಂತಂದು ಮನೆಗೆ ಬಂದ ನೋಡ್ರಿ. ಓಕೆ ಬಾಯ್ ರೀ.